ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಇವತ್ತು ನಾವು ಸೋಷಿಯಲ್ ಸೈನ್ಸ್ 6th ಸ್ಟ್ಯಾಂಡರ್ಡ್ ಪಾರ್ಟ್ 1ನಲ್ಲಿ ಫಸ್ಟ್ ಲೆಸನ್ ಹಿಸ್ಟ್ರಿ, ಅದರಲ್ಲಿ ಫಸ್ಟ್ ಪಾರ್ಟಲ್ಲಿ ಹಿಸ್ಟ್ರಿ ಇತಿಹಾಸ ಅಂದರೆ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟೋರಿಕ್ ಸೊಸೈಟಿ, ಅಂದರೆ ನಮ್ಮ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಇದ್ರ ಬಗ್ಗೆ. ಅಂದರೆ ಹಿಸ್ಟ್ರಿ ಅಂದ್ರೇ ತುಂಬ ವರ್ಡ್ ಕೇಳೋಕ್ಕೆ ತುಂಬ ಬ್ಯೂಟಿಫುಲ್ ಅನಿಸುತ್ತೆ. ಬಿಕಾಸ್ ಈ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡೋದು ಅಂದರೆ ಅದು ಒಂದು ಸಾಧನೆನೇ. ಅಂದರೆ ನಮ್ಮ ಲೈಫೇ ಒಂದು ಹಿಸ್ಟ್ರಿ ಆಗಬೇಕು. ಪ್ರತಿಯೊಬ್ಬರು ಇತಿಹಾಸವನ್ನು ಓದ್ತಾರೆ, ಆದರೆ ಇತಿಹಾಸ ಓದೋದೇ ಬೇರೆ, ಇತಿಹಾಸವನ್ನು ನಿರ್ಮಿಸೋದೇ ಬೇರೆ. ಇತಿಹಾಸವನ್ನು ನಿರ್ಮಿಸೋದು ಅಂದರೆ ಈಸ್ ಎ ಪಾಸ್ಟ್. ಇತಿಹಾಸ ಅನ್ನೋದು, ಹಿಸ್ಟ್ರಿ ಅನ್ನೋದು ಈಸ್ ಒನ್ ಆಫ್ ದಿ ಪಾಸ್ಟ್, ಅದು ಆಲ್ರೆಡಿ ಆಗೋಗಿರೋವಂಥದ್ದು. ಆದರೆ ಎಲ್ಲ ಜೀವನವೂ ಒನ್ ಡೇ ಆಗ್ತಿದ್ದಾಗ ಅದು ಆಗೋಗ್ತಾನೆ ಇರುತ್ತೆ. ಆದರೆ ಅದನ್ನ ನೆನಪಿನಲ್ಲಿ ಉಳಿಯೋ ಥರ 4 ಜನ ನಾವು ಆ ಥರ ಮಾಡಬೇಕು ಅನ್ನೋ ಥರ ಮಾಡೋವಂಥದ್ದೇ ನೆನಪಿನಲ್ಲಿ ಉಳಿಯೋ ಥರ ಎಷ್ಟು ವರ್ಷಗಳ ಕಾಲ ಆದರೂ ಅದನ್ನು ಮತ್ತೆ ಮತ್ತೆ ಅದನ್ನು ನೆನಪಿಸ್ಕೊಳ್ಳುವಂತಹ ಮಾಡುವಂತಹ ದಿನಗಳನ್ನ ಉಳಿಸೋದೇ ಒಂದು ಇತಿಹಾಸ. ಅಂದರೆ ಒಬ್ಬರ ಜೀವನ ಶೈಲಿ ಇರ್ಬೋದು, ಆ ಒಂದು ಕಥಾ ವೈಭವ ಇರ್ಬೋದು, ಅವರ ಒಂದು ಸಾಧನೆಗಳಿರ್ಬೋದು, ಇವೆಲ್ಲವೂ ಹಿಸ್ಟ್ರಿನೇ, ಸಾಧನೆನೇ. ಅಂದರೆ ಸಾಧನೆಯೇ ಒಂದು ಇತಿಹಾಸವಾಗಿ ಉಳಿಯುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧಿಸಿದ್ರೆ ಅದು ನಮ್ಮ ಬದುಕಿನ ಒಂದು ಹಿಸ್ಟ್ರಿ, ಸಾಧನೆ ಆಗುತ್ತೆ. ಅದು 4 ಜನ ಮೆಚ್ಚಿ ನಾನು ಈ ಥರ ಇರಬೇಕು ಅನ್ನೋದೇ ಒಂದು ಹಿಸ್ಟ್ರಿ. ಇಲ್ಲಿ ಎಷ್ಟೊಂದು ನಾವು ಇತಿಹಾಸವನ್ನು ಓದ್ತಾ ಹೋದರೆ ಗೊತ್ತಾಗುತ್ತೆ. ಅದನ್ನೇ ನಾವು ಇವತ್ತು ಸ್ಟಾರ್ಟ್ ಮಾಡೋದು. ಮತ್ತು ಒಂದು ನಿಮ್ಮಲ್ಲೆಲ್ಲರನ್ನೂ ಕೇಳ್ಕೊಳ್ಳೋದು, ಆದಷ್ಟು ಅಂದರೆ ಸೋಷಿಯಲಿ ಸಾಮಾನ್ಯವಾಗಿ ನಮ್ಮ ಹಿಂದೆ ಪಾಸ್ಟಲ್ಲಿ ಏನು ನಡೆದಿರುತ್ತೋ ಅದ್ರ ಬಗ್ಗೆ ತಿಳ್ಕೊಳ್ಳೋದೇ ಹಿಸ್ಟ್ರಿ. ಆದರೆ ಅದು ಇಂಗ್ಲೀಷಲ್ಲಿ ಇದೆ. ಅದನ್ನು ಎಷ್ಟೋ ಜನಕ್ಕೆ ಇಂಗ್ಲೀಷಲ್ಲಿ 6th ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ ಬಗ್ಗೆ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ. ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಬಂದಾಗ ಅವ್ರಿಗೆ ಅರ್ಥ ಆಗಲ್ಲ. ಹಾಗಾಗಿ ನಾನು ಇಂಗ್ಲೀಷಲ್ಲಿ ಇರೋದನ್ನು ಕನ್ನಡಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಸಿಯಾಗಿ. ಸೊ ಹಾಗಾಗಿ ಇದನ್ನು ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡಿಯಮ್ ಇರಲಿ ಎಲ್ಲರೂ ಒಂದ್ಸಲ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಚಾಪ್ಟರ್ 1 ಸ್ಟಾರ್ಟ್ ಮಾಡೋಣ. ಇಂಟ್ರೊಡಕ್ಷನ್ ಟು ದ ಚಾಪ್ಟರ್. ಈ ಒಂದು ಅಧ್ಯಾಯದ, ಈ ಒಂದು ಪಾಠದ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. ಈ ಒಂದು ಪಾಠದ ಏನು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಅಂತ ಅಂದರೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟೋರಿಕ್ ಸೊಸೈಟಿ. The meaning of the history is introduced in this lesson. ಈ ಒಂದು ಚಾಪ್ಟರಲ್ಲಿ, ಈ ಒಂದು ಅಧ್ಯಾಯದಲ್ಲಿ ಇತಿಹಾಸದ ಅರ್ಥವನ್ನು ಪರಿಚಯಿಸಲಾಗಿದೆ. ಈ ಒಂದು ಚಾಪ್ಟರಲ್ಲಿ ಏನನ್ನು ಇಂಟ್ರೊಡಕ್ಷನ್ ಮಾಡಿದ್ದಾರೆ, ಈ ಒಂದು ಇತಿಹಾಸದ ಅರ್ಥ, ಇತಿಹಾಸ ಅಂದರೆ ಏನು, ಅದರ ಅರ್ಥ ಏನು, ಅದರ ಬಗ್ಗೆ ಪರಿಚಯ ನೀಡಲಾಗಿದೆ. ದ ಬೆನಿಫಿಟ್ಸ್ ಆಫ್ ದ ಹಿಸ್ಟ್ರಿ ಈಸ್ ಎಕ್ಸ್ಪ್ಲೈನ್ಡ್. ಹಾಗೆ ಇತಿಹಾಸದ ಉಪಯೋಗಗಳು, ಅಂದರೆ ಇತಿಹಾಸವನ್ನು ತಿಳ್ಕೊಳ್ಳೋದ್ರಿಂದ ನಮಗೇನು ಉಪಯೋಗ ಅದ್ರ ಬಗ್ಗೆ ವಿವರಿಸಲಾಗಿದೆ ಈ ಲೆಸನಲ್ಲಿ. ದ ಲಿಸ್ಟ್ ಆಫ್ ಡಿಫ್ರೆಂಟ್ ಸೋರ್ಸಸ್ ಯೂಸ್ಡ್ ಟು ಫಾರ್ಮ್ ದ ಹಿಸ್ಟ್ರಿ. ಹಾಗೆ ಇತಿಹಾಸವನ್ನು ರಚಿಸಲು ಬಳಸಲಾಗುವಂತಹ ವಿವಿಧ ಆಧಾರದ ಪಟ್ಟಿಗಳನ್ನು ಮಾಡಲಾಗಿದೆ. ಅಂದರೆ ನಾವು ಇತಿಹಾಸವನ್ನು ಹಿಂದೆ ಏನು ನಡೀತು ಅದನ್ನು ತಿಳ್ಕೋಬೇಕು ಅಂದರೆ ಕೆಲವೊಂದು ಆಧಾರಗಳು, ಎವಿಡೆನ್ಸ್ ಇರಬೇಕು, ಕೆಲವೊಂದು ಸೋರ್ಸಸ್, ಆಕಾರಗಳಿರಬೇಕು ಅಲ್ವಾ. ಬೇರೆ ಬೇರೆ ಆಧಾರಗಳು, ಅವುಗಳ ಬಗ್ಗೆ ಪಟ್ಟಿ ಮಾಡಲಾಗಿದೆ. ಅಂದರೆ ನಾವು ಇತಿಹಾಸವನ್ನು ತಿಳ್ಕೊಳ್ಳೋಕೆ ಹೋಗ್ಬೇಕು ಅಂದರೆ ಏನೇನು ಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು, ಅದನ್ನು ಆ ಪಟ್ಟಿಯನ್ನು ನೀಡಲಾಗಿದೆ. ಇಟ್ ಟೆಲ್ಸ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಸ್ಟೋರಿಕ್ ಪೀರಿಯಡ್ ಆ್ಯಂಡ್ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ದಟ್ ಅಕರ್ಡ್ ಡ್ಯೂರಿಂಗ್ ಪೆಲಿಯೋಲಿಥಿಕ್, ಮೀಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್. ಹಾಗೇನು ಇತಿಹಾಸ ಕಾಲ ಮತ್ತು ಪ್ರಾಗೈತಿಹಾಸ ಕಾಲ, ಪೆಲಿಯೋಲಿಸ್ಟಿಕ್ ಕಾಲಗಳ ನಡುವಿನ ವ್ಯತ್ಯಾಸ ತಿಳಿಸಲಾಗಿದೆ. ಏನು, ದ ಡಿಫ್ರೆನ್ಸ್ ಬಿಟ್ವೀನ್ ಹಿಸ್ಟೋರಿಕ್ ಪೀರಿಯಡ್ ಇನ್ ಪ್ರೀ ಹಿಸ್ಟೋರಿಕ್ ಅಂದರೆ ಹಿಸ್ಟೋರಿಕ್ ಅಂದರೆ ಇತಿಹಾಸ ಕಾಲದ ಬಗ್ಗೆ ಮತ್ತು ಪ್ರಾಗ್ ಇತಿಹಾಸ ಕಾಲ, ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಈ ಲೆಸನಲ್ಲಿ ಕೊಟ್ಟಿದ್ದಾರೆ. ಹಾಗೆ ದಟ್ ಅಕರ್ಡ್ ಡ್ಯೂರಿಂಗ್ ಪೆಲಿಯೋಲಿಥಿಕ್, ಮೀಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್. ಹಾಗೆ ಹಳೆಯ ಶಿಲಾಯುಗ ಅಂದರೆ ಪೆಲಿಯೋಲಿಥಿಕ್, ಮೀಸೋಲಿಥಿಕ್ ಅಂದರೆ ಮಧ್ಯ ಶಿಲಾಯುಗ, ಹಾಗೆ ನಿಯೋಲಿಥಿಕ್ ಅಂದರೆ ನವಶಿಲಾಯುಗ, ಇವುಗಳ ಬಗ್ಗೆ ಕೂಡ ತಿಳಿಸಲಾಗಿದೆ. ಆ್ಯಂಡ್ ದ ಚೇಂಜಸ್ ಇನ್ ಹ್ಯೂಮನ್ ಲೈಫ್ ಡ್ಯೂರಿಂಗ್ ದ ಏಜ್. ಹಾಗೆ ಲೋಹಗಳ ಯುಗಗಳಲ್ಲಿ ಮಾನವನ ಬದುಕಿನಲ್ಲಿ ಉಂಟಾದ ಬದಲಾವಣೆ. ಲೋಹದ ಯುಗ ಅಂದರೆ ಹೆಚ್ಚಾಗಿ ಲೋಹಗಳನ್ನ ದೊರಕಿದಂತಹ, ಲೋಹಗಳನ್ನ ಬಳಕೆ ಮಾಡ್ತಿದ್ದಂತಹ ಆ ಒಂದು ಕಾಲದಲ್ಲಿ, ಆ ಯುಗದಲ್ಲಿ ಮಾನವನ ಬದುಕಿನಲ್ಲಿ ಏನೇನು ಬದಲಾವಣೆ ಆಯಿತು ಅದನ್ನು ಸಹ ಇಲ್ಲಿ ಗುರುತಿಸಲಾಗಿದೆ.
ಸಿ ಕಾಂಪಿಟೆನ್ಸಸ್ ಸಾಮರ್ಥ್ಯಗಳು. ಅಬೌವ್ ಏಬಲ್ ಟು ಕಂಫ್ರೆಂಡ್ ದ ಕಾನ್ಸೆಪ್ಟ್ ಆಫ್ ಹಿಸ್ಟ್ರಿ, ಇತಿಹಾಸದ ಪರಿಕಲ್ಪನೆ ಮೂಡಿಸುವುದು. ಅಂದರೆ ಇದು ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇದೇನು ಬೇಡ. ನೋ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ, ಹಿಸ್ಟ್ರಿಯ ಇದು ಮಹತ್ವ ಏನು. ಆ್ಯಂಡ್ ನೋ ರೋಲ್ ಆಫ್ ಸೋರ್ಸಸ್ ಆಫ್ ಫಾರ್ಮೇಷನ್ ಆಫ್ ಹಿಸ್ಟ್ರಿ, ಆ್ಯಂಡ್ ಅದರ ಆಧಾರ ಪಾತ್ರಗಳನ್ನು ತಿಳಿದುಕೊಳ್ಳೋದು ರಚನೆ ಬಗ್ಗೆ. ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ಲೆಟರ್ಸ್ ಇನ್ ಕ್ಲಾಸಿಫಿಕೇಶನ್, ವರ್ಗೀಕರಿಸೋದು ಹೇಗೆ. ಆ್ಯಂಡ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸ್ಟೋನ್ ಏಜ್ ಆ್ಯಂಡ್ ಇಂಪಾರ್ಟೆನ್ಸ್ ಲೊಕೇಶನ್ಸ್, ಅಂದರೆ ಶಿಲಾಯುಗ ಹಂತಗಳು, ಅವುಗಳ ಪ್ರಮುಖ ನೆಲೆಗಳನ್ನ ತಿಳ್ಕೊಳ್ಳೋದು. ಅನಲೈಸಿಂಗ್ ದ ರೋಲ್ ಆಫ್ ಮೆಟಲ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಿವಿಲೈಸೇಷನ್, ಹಾಗೆ ನಾಗರಿಕತೆ ಬೆಳೆದಿದ್ದು ಹೇಗೆ, ಲೋಹಗಳ ಪಾತ್ರ ಏನು ಅನ್ನೋದನ್ನು ವಿಶ್ಲೇಷಣೆ ಮಾಡೋದು. ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಒನ್ ನೋಡಿ, ವಾಟ್ ಈಸ್ ಹಿಸ್ಟ್ರಿ, ಇತಿಹಾಸ ಎಂದರೇನು. ಏನು, ದ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ಏನು ಹಿಸ್ಟ್ರಿ ಅಂದರೆ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಅಂದರೆ ಹಿಂದೆ ಎಲ್ಲ ನಡೆದೋಗಿದೆ, ಘಟನೆಗಳೆಲ್ಲವೂ ನಡೆದೋಗಿದೆ, ಅದನ್ನು ಕ್ರಮಬದ್ಧವಾಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಹೇಳ್ಕೊಂಡು ಬರೋದೇ ಹಿಸ್ಟ್ರಿ. ಅರ್ಥಾಯ್ತಾ. ದ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಇಸ್ ಕಾಲ್ಡ್ ಹಿಸ್ಟ್ರಿ. ಅರ್ಥಾಯ್ತಾ. ಇಟ್ ಇಂಟ್ರಡ್ಯೂಸಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಏನು ಹಿಸ್ಟ್ರಿ ಅಂದರೆ ಕೇವಲ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾತ್ರ ಹೇಳೋದಿಲ್ಲ, ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಅಂದರೆ ಹಿಂದೆ ನಮ್ಮ ಪೂರ್ವಜರು ಮನುಷ್ಯರು ಹೇಗೆ ಬದುಕ್ತಿದ್ರು, ಏನನ್ನು ಬಳಸ್ತಿದ್ರು, ಯಾವ ರೀತಿ ಅವರು ಅದನ್ನೆಲ್ಲ ಉಪಯೋಗಿಸ್ತಿದ್ರು, ಅದರ ಬಗ್ಗೆ ಪರಿಚಯ ನೀಡೋದು. ಅವರ ಬದುಕಿನ ಬಗ್ಗೆ, ಅವರ ಬದುಕಿನ ದಾರಿಯ ಬಗ್ಗೆ ಪರಿಚಯ ನೀಡೋದೇ ಈ ಒಂದು ಇತಿಹಾಸ. ಇಟ್ ಟೆಲ್ಸ್ ಅಬೌಟ್ ದ ಫೇಲ್ಯೂರ್ಸ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ಸ್ ಇನ್ ದಟ್ ಜರ್ನಿ. ಹಾಗೆ ಏನು, ಹಿಂದೆ ಮಾನವರು ನಡೆದು ಬಂದ ದಾರಿ ಜೊತೆಗೇನೋ ಆ ದಾರಿಯಲ್ಲಿ ಮನುಷ್ಯ ಎಷ್ಟು ಸಕ್ಸಸ್ ಆದ, ಎಷ್ಟು ಫೇಲ್ಯೂರ್ ಆದ, ಅವನ ಮನುಷ್ಯನ ಸಫಲತೆಗಳಷ್ಟು, ಅವನು ಎಷ್ಟರಲ್ಲಿ ಜಯವನ್ನು ಸಾಧಿಸ್ದ, ಎಷ್ಟರಲ್ಲಿ ಸೋತು ಹೋದ, ಯಾವುದಾದ್ರಲ್ಲಿ ಎಲ್ಲಿ ತಪ್ಪು ಮಾಡ್ದ, ಎಲ್ಲಿ ಜಯ ಗಳಿಸ್ದ, ಅವುಗಳನ್ನು ಸಹ ಇದು ವಿವರಿಸುತ್ತೆ. ವೈಲ್ ಎಕ್ಸ್ಪ್ಲೈನಿಂಗ್ ದ ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್, ದ ಆಕ್ಯುರಸಿ ಆಫ್ ಟೈಮ್, ಪ್ಲೇಸ್ ಆ್ಯಂಡ್ ಪರ್ಸನ್ ಈಸ್ ಮೇಂಟೈನ್ಡ್. ಇತಿಹಾಸದ ಘಟನೆಗಳನ್ನು ವಿವರಿಸುವಾಗ ಏನು ಏನೇನನ್ನು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪ್ಲೈನ್ ದ ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್, ದ ಆಕ್ಯುರಸಿ ಆಫ್ ಟೈಮ್, ಪ್ಲೇಸ್, ಪರ್ಸನ್ ಈಸ್ ಮೇಂಟೈನ್. ಅಂದರೆ ಏನೇನು ಇತಿಹಾಸದ ಘಟನೆಗಳನ್ನು ವಿವರಿಸುವಾಗ ಯಾವ ಕಾಲದಲ್ಲಿ, ಯಾವ ಟೈಮಲ್ಲಿ ಆಯಿತು, ಎಲ್ಲಿ, ಮುಖ್ಯವಾಗಿ ಪ್ಲೇಸ್, ಸ್ಥಳ, ಎಲ್ಲಿ ಆ ಘಟನೆ ನಡೀತು, ಯಾವ ಟೈಮಲ್ಲಿ ನಡೀತು, ಯಾರಿಂದ ನಡೀತು, ಯಾವ ಪರ್ಸನ್, ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರಬೇಕು. ಅಂದರೆ ಇದರ ಅರ್ಥ, ದಿಸ್ ಮೀನ್ಸ್ ವೆನ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್, ವೇರ್ ಆ್ಯಂಡ್ ಬೈ ಹೂಮ್, ದೀಸ್ ಶುಡ್ ಬಿ ಕ್ಲಿಯರ್. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಆ ಘಟನೆ ಯಾವಾಗ, ಎಲ್ಲಿ, ಯಾರಿಂದ ನಡೀತು, ಇಷ್ಟು ಗೊತ್ತಿರಬೇಕು. ಇತಿಹಾಸವನ್ನು ಹೇಳಬೇಕು ಅಂದರೆ ಮುಖ್ಯವಾಗಿ ಎಲ್ಲಿ ನಡೀತು, ಯಾವ ಪ್ಲೇಸಲ್ಲಿ ನಡೀತು ಅಂತ, ಮತ್ತು ಯಾವಾಗ ನಡೀತು, ಯಾವ ಡೇಟಲ್ಲಿ, ಯಾವ ದಿನದಲ್ಲಿ ನಡೀತು ಅಂತ ನಿಖರವಾಗಿರಬೇಕು. ಮತ್ತು ಯಾರಿಂದ, ಯಾರು ಮಾಡಿದ್ರು ಅದನ್ನು ಮುಖ್ಯವಾಗಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ವಿತೌಟ್ ಕ್ಲಾರಿಟಿ ಇನ್ ದೀಸ್, ಹಿಸ್ಟ್ರಿ ಬಿಕಮ್ಸ್ ಎ ಸ್ಟೋರಿ. ಇವು ಮೂರರ ಸ್ಪಷ್ಟತೆ ಇಲ್ಲ, ಎಲ್ಲಿ, ಯಾವಾಗ, ಯಾರಿಂದ ಅಂತ ಸ್ಪಷ್ಟತೆ ಇಲ್ಲ ಅಂದರೆ ಇತಿಹಾಸ ಅನ್ನೋದು ಒಂದು ಕಥೆಯಾಗಿ ಹೋಗ್ಬಿಡುತ್ತೆ, ಕಥೆಯಾಗಿ ಉಳಿದ್ಬಿಡುತ್ತೆ. ಅದು ಕಥೆ ಅಂದರೆ ಗೊತ್ತಲ್ವ, ಸ್ಟೋರಿ ಅಂದರೆ ನಾವೇ ಇಮ್ಯಾಜಿನ್ ಮಾಡ್ಕೊಂಡು ಹೇಳೋದು, ಅದರಲ್ಲಿ ಸ್ಪಷ್ಟತೆ ಇರಲ್ಲ. ಸ್ಟೋರಿ ಅಂದರೆ ಒಂದು ಕಾಲದಲ್ಲಿ ಒಬ್ಬ ರಾಜ ಇದ್ದನಂತೆ ಅಂತ, ಯಾರು ಆ ರಾಜ ಅಂತ ಗೊತ್ತಿಲ್ಲ, ಆ ಥರ. ಸ್ಟೋರಿ ಅಂದರೆ ಹಿಸ್ಟ್ರಿ ಅನ್ನೋದಕ್ಕೆ ನಿಖರತೆ. ಕೃಷ್ಣದೇವರಾಯರಿದ್ದರು, ಅವರು ಈ ರೀತಿ ಅವರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ, ಎಲ್ಲಿ ಪ್ಲೇಸ್ ಅದು, ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಬೆಳ್ಳಿಯನ್ನು ಸೇರುಗಳಲ್ಲಿ ಮಾರ್ತಾಯಿದ್ರು. ಈ ರೀತಿ ಯಾರು, ಎಲ್ಲಿಂದ, ಏನು, ಯಾವಾಗ, ಇದೆಲ್ಲ ಸ್ಪಷ್ಟತೆ ಇದ್ದರೆ ಮಾತ್ರ ಅದನ್ನು ಇತಿಹಾಸ ಅಂತೇಳಿ ನಾವು ಕರಿಬೋದು. ಇಲ್ಲಾಂದರೆ ಆ ಇತಿಹಾಸ ಅನ್ನೋದು ಏನಾಗ್ಬಿಡುತ್ತೆ, ಸ್ಟೋರಿಯಾಗಿ ಉಳಿದ್ಬಿಡುತ್ತೆ, ಒಂದು ಕಥೆಯಾಗಿ ಆಗ್ಬಿಡುತ್ತೆ. ಆಯಿತಾ. ಸೊ ನೋಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೋರಿ ಆ್ಯಂಡ್ ಹಿಸ್ಟ್ರಿ. ಹಾಗಾದರೆ ಸ್ಟೋರಿ ಮತ್ತು ಹಿಸ್ಟ್ರಿಗೂ ಏನು ವ್ಯತ್ಯಾಸ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಸ್ಟೋರಿ ಅಂದರೆ ಕಥೆಗೂ ಮತ್ತು ಇತಿಹಾಸಕ್ಕೂ ವ್ಯತ್ಯಾಸವೇನು. ಸ್ಟೋರಿ ಅಂದ್ರೇನು, ಒನ್ಸ್ ಅಪಾನ್ ಎ ಟೈಮ್, ಹೇಳಿದ್ನಲ್ಲ ಆಗಲೇ, ಒಂದಾನೊಂದು ಕಾಲದಲ್ಲಿ, ಯಾವುದು ಆ ಕಾಲ ಏನು ಗೊತ್ತಿಲ್ಲ, ಕಾಲ ಯಾವ ಟೈಮ್ ಅಂತ.
ದೇರ್ ವಾಸ್ ಎ ಕಿಂಗ್ ಇನ್ ಒನ್ ಪ್ಲೇಸ್. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನಂತೆ. ಈ ಫಾಟ್ ಎ ಬ್ಯಾಟಲ್. ಅವನೊಂದು ಯುದ್ಧ ಮಾಡಿದನಂತೆ. ಯಾವ ಯುದ್ಧ ಮಾಡಿದ, ಯುದ್ಧಕ್ಕೆ ಹೆಸರಿಲ್ಲ, ಯಾರ ರಾಜ, ಆ ರಾಜನ ಹೆಸರು ಗೊತ್ತಿಲ್ಲ, ಯಾವುದು ಪ್ಲೇಸು ಅವನು ಯುದ್ಧ ಮಾಡಿದ್ದು ಅದು ಗೊತ್ತಿಲ್ಲ, ಯಾವ ದಿನ ಅದು ಗೊತ್ತಿಲ್ಲ. ಇದನ್ನು ಕತೆ ಅಂತ ಕರೀತಾರೆ, ಸ್ಟೋರಿ ಅಂತ ಕರೀತಾರೆ. ಏನು ಪರ್ಫೆಕ್ಷನ್ ಇಲ್ಲ, ಕ್ಲಿಯಾರಿಟಿ ಇಲ್ಲ. ಅರ್ಥ ಆಯ್ತಾ? ಅದೇ ಹಿಸ್ಟ್ರಿ ಅಂದರೆ, ಇತಿಹಾಸ ಅಂದರೆ ಇನ್ 261 BC ನೋಡಿ, ಕರೆಕ್ಟಾಗಿ ಪೂರ್ವ, ಕ್ರಿಸ್ತಪೂರ್ವ ಅಥವಾ ಕ್ರಿಸ್ತ ಶಕ ಈ ರೀತಿ ಕರೀತೀವಲ್ಲ, 261 BCಯಲ್ಲಿ ದ ಕಿಂಗ್ ಅಶೋಕ ಹೂ ವಾಸ್ ರೂಲಿಂಗ್ ಪಾಟಲಿಪುತ್ರ. ನೋಡಿ, ಪರ್ಫೆಕ್ಟ್ ಕ್ಲಿಯಾರಿಟಿ ಇದೆ. 261 BCಯಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜ. ಅಲ್ಲಿ ರಾಜ ಯಾರು ಅಂತ ಹೆಸರು ಗೊತ್ತಿಲ್ಲ, ಒಬ್ಬ ರಾಜ ಇದ್ದ ಅಷ್ಟೇ. ಇಲ್ಲಿ ಯಾರು ರಾಜ? ಅಶೋಕನೆಂಬ ರಾಜ. ಎಲ್ಲಿ ಆ ರಾಜ ಇದ್ದಿದ್ದು? ಪಾಟಲಿಪುತ್ರದಲ್ಲಿ. ಮೆನ್ಷನ್ ಆಯಿತಾ? ಫಾರ್ ದ ಬ್ಯಾಟಲ್ ಅಗೇನ್ಸ್ಟ್ ಕಳಿಂಗ ಸ್ಟೇಟ್. ಏನು, ಈ ಅಶೋಕ ಎಂಬ ರಾಜ ಏನು, ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದನು. ಅಲ್ಲೂ ಯುದ್ಧ ಮಾಡಿದನಂತೆ. ಯಾವ ಯುದ್ಧ ಅಂತ ಯುದ್ಧಕ್ಕೂ ಹೆಸರಿಲ್ಲ, ಎಲ್ಲಿ ಮಾಡ್ದ, ಯಾರ ಜೊತೆ ಮಾಡ್ದ ಗೊತ್ತಿಲ್ಲ ಕಥೆಯಲ್ಲಿ. ಆದರೆ ಎಲ್ಲಿ ಪಾಟಲಿಪುತ್ರದಲ್ಲಿ ಆಳ್ತಿದ್ದಂಥ ಅಶೋಕನೆಂಬ ರಾಜ ಏನು, ಕಳಿಂಗ ರಾಜ್ಯದ ಮೇಲೆ, ಕಳಿಂಗ ಎಂಬುದೊಂದು ಸ್ಟೇಟ್, ರಾಜ್ಯ, ಅದರ ಮೇಲೆ ಯುದ್ಧ ಮಾಡಿದನಂತೆ. ಕ್ಲಿಯಾರಿಟಿ ಇದೆ. ರಾಜ ಯಾರು, ಎಲ್ಲಿ ಯುದ್ಧ ಮಾಡ್ದ, ಯಾರ ಮೇಲೆ ಯುದ್ಧ ಮಾಡ್ದ, ಯಾವ ರಾಜ್ಯದ ಮೇಲೆ, ಇವನು ಯಾವ ರಾಜ್ಯದಲ್ಲಿದ್ದಾನೆ, ಎಷ್ಟನೇ ಇಸವಿಯಲ್ಲಿ, ಇದೆಲ್ಲವೂ ಇದೆ. ಇದನ್ನು ಇತಿಹಾಸ ಅಂತ ಕರೀತಾರೆ. ಅರ್ಥ ಆಯ್ತಾ? ಇತಿಹಾಸ ಅಂದರೆ ಏನು, ಸ್ಟೋರಿ ಅಂದರೆ ಏನು ಅಂತ. ಸಿ ನೆಕ್ಸ್ಟ್, ವೈ ಡು ವಿ ನೀಡ್ ಹಿಸ್ಟ್ರಿ? ಹಾಗಾದರೆ ಇತಿಹಾಸ ಏಕೆ ಬೇಕು ನಮಗೆ? ನಮ್ಗೆ ಹಿಸ್ಟ್ರಿ ಆಗಬೇಕೆಲ್ಲ ಆಗೋಗಿದೆಯಲ್ಲ, ಅದನ್ನು ತಿಳ್ಕೊಂಡು ನಮಗೇನಾಗಬೇಕು ಅಂತ ನೀವು ಅಂದ್ಕೊಳ್ಬೋದು ಅಲ್ವಾ? ಆದರೆ ಹಿಸ್ಟ್ರಿ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಹಿಂದೆ ಏನು ನಡೆದಿದೆ ಅಂತ ತಿಳ್ಕೊಳ್ಳೋದ್ರಿಂದ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಸಿ, ಚಿಲ್ಡ್ರನ್, ಇಮ್ಯಾಜಿನ್ ಯು ಆರ್ ಟಚಿಂಗ್ ದ ಫ್ಲೇಮ್ಸ್ ಆಫ್ ದ ಫೈರ್. ಮಕ್ಕಳೇ, ನೀವು ಒಮ್ಮೆ ಬೆಂಕಿ ಜ್ವಾಲೆಯನ್ನು ಮುಟ್ಟುತ್ತೀರಿ ಅಂತ ತಿಳ್ಕೊಳ್ಳಿ. ಏನಾಗುತ್ತೆ ನೀವು ಬೆಂಕಿ ಜ್ವಾಲೆಯನ್ನು ಮುಟ್ಟಿದ್ರೆ? ವಾಟ್ ವಿಲ್ ಹ್ಯಾಪನ್? ದ ಫೈರ್ ವಿಲ್ ಬರ್ನ್, ವುಡಂಟ್ ಇಟ್? ಏನಾಗುತ್ತೆ? ಅದು ನಿಮಗೆ ಸುಟ್ಟ ಅನುಭವ ಉಂಟಾಗುತ್ತೆ, ಸುಡುತ್ತೆ ಅಲ್ವೇ? ಅದರ ಅನುಭವ ಉಂಟಾಗುತ್ತೆ ನಿಮಗೆ. ಅಂದರೆ ನಾವು ಬೆಂಕಿಯನ್ನು ತೋರಿಸ್ಬಿಟ್ಟು ಅದು ನಿನಗೆ ಸುಡುತ್ತೆ, ಅದು ಬಿಸಿ ಆಗುತ್ತೆ, ಅದು ಸುಡುತ್ತೆ, ಅದು ಬಿಸಿ ಆಗುತ್ತೆ, ಅದು ಹತ್ರ ಹೋಗ್ಬೇಡ ಅಂದರೆ ನಿಮಗೆ ಗೊತ್ತಾಗುತ್ತೆ ಅದರ ಅನುಭವ. ನೀವು ಅದರ ಹತ್ರ ಕೈ ಇಟ್ಟು ಅದು ಬಿಸಿಯನ್ನು ನೀವು ಅನುಭವಿಸಿದ್ರೆ, ಅದು ನಿಮ್ಮ ಕೈಯಲ್ಲಿ ಸ್ವಲ್ಪ ಸುಟ್ಕೊಂಡ್ರೆ ಯಾವ ರೀತಿ ಬಿಸಿ ಆಗುತ್ತೆ ಅನ್ನೋ ಅನುಭವ, ಯಾವ ರೀತಿ ಸುಡುತ್ತೆ ಅನ್ನೋ ಅನುಭವ ಆಗುತ್ತೆ ಅಲ್ವಾ? ಹಾಗೆ ದಿಸ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್. ಇದನ್ನೇ ನಾವು ಅನುಭವ ಅನ್ನೋದಕ್ಕೆ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ಅವರು. ಅನುಭವ ಅಂದರೆ ನಾವು ಹೇಳಿದ್ರೆ ಗೊತ್ತಾಗಲ್ಲ. ಈಗ ನಿಮಗೆ ಗಾಯ ಆದರೆ ಅಥವಾ ಬಿದ್ದರೆ ನೋವಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾವತ್ತೂ ಬಿದ್ದೇ ಇಲ್ಲ. ನೀವು ಬಿದ್ದು ಗಾಯ ಮಾಡಿಕೊಂಡ್ರೆ ಅದು ನೋವು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಅಲ್ವಾ? ಹಾಗೆ ಬಿಸಿ ಅನ್ನೋದು ನಾವು ದೊಡ್ಡವರು ಬಿಸಿ ಇದೆ ಅಂತ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಲ್ಲ. ಒಂದು ಕ್ಯಾಂಡಲ್ ಹತ್ರ ಆ ಬಿಸಿ ಹತ್ರ ನೀವು ಕೈ ಇಟ್ಟಾಗ ಆ ಬಿಸಿ ನಿಮಗೆ ಟಚ್ ಆಗುತ್ತಲ್ಲ, ತಾಗುತ್ತಲ್ಲ, ಆಗ ನಿಮಗೆ ಬಿಸಿ ಅಂದರೆ ಹೇಗಿರುತ್ತೆ ಅನ್ನೋ ಅನುಭವ ಉಂಟಾಗುತ್ತೆ. ಇದನ್ನು ಏನಂತೀವಿ? ದಿಸ್ ಈಸ್ ಕಾಲ್ಡ್ ಎಕ್ಸ್ಪೀರಿಯನ್ಸ್, ಅನುಭವ ಅಂತೀವಿ. ವಿಲ್ ಯು ಟಚ್ ದ ಫೈರ್ ಅಗೇನ್? ನಿಮಗೆ ಒಂದ್ಸಲ ಬಿಸಿ ಅನುಭವ ಆದಮೇಲೆ ಮತ್ತೆ ನೀವು ಆ ಬೆಂಕಿನ ಮುಟ್ತೀರಾ? ಖಂಡಿತ ಇಲ್ಲ. ಮತ್ತೆ ಅದನ್ನು ನಾವು ಮುಟ್ಟಲ್ಲ. ನೋ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಬರ್ನಿಂಗ್ ಸೆನ್ಸೇಷನ್. ಯಾಕೆ ಹೇಳಿ ಮುಟ್ಟಲ್ಲ ನೀವು? ಆಗ ನಾವು ಬೇಡ, ಅದು ಸುಡುತ್ತೆ, ಬಿಸಿ ಆಗುತ್ತೆ, ಬೆಂಕಿನ ಮುಟ್ಟಬೇಡಿ ಅಂದರೂ ನೀವು ಕೇಳ್ತಿರ್ಲಿಲ್ಲ. ಆದರೆ ನಿಮಗೆ ಅನುಭವ ಆದಮೇಲೆ ಅದು ಬಿಸಿ ಆಗುತ್ತೆ, ಅದನ್ನು ಸುಡುತ್ತೆ ನಿಮಗೆ ಅದು ಅಂತ ನೀವೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಏನು ಮಾಡ್ತೀರಾ? ನಾವೇ ಬಿಸಿ ಹತ್ರ ಹೋಗಲ್ಲ, ಮತ್ತು ಯಾರೇ ಮುಟ್ಟಿ ಅಂದರೂ ಅದನ್ನು ಮುಟ್ಟಲ್ಲ. ಯಾಕೆಂದರೆ ನಮಗೇನಾಗಿರುತ್ತೆ? ಜ್ವಾಲೆ, ಬೆಂಕಿಯ ಸುಟ್ಟ ಅನುಭವ ನಮ್ಗೆ ಆಲ್ರೆಡಿ ಆಗಿರುತ್ತೆ. ಹಾಗಾಗಿ ನಮ್ಗೆ ಅದರ ನೆನಪಿರುತ್ತೆ. ಮೊದಲ ಬೆಂಕಿ ಸುಟ್ಟಿ ಇರುತ್ತಲ್ಲ, ಅದರ ಅನುಭವ ಮತ್ತು ಅದರ ನೆನಪು ನಮಗಿರೋದ್ರಿಂದ ಏನಾಗುತ್ತೆ? ನಾವು ಅದನ್ನು ಮತ್ತೆ ಅದರ ಹತ್ರ ಬೆಂಕಿಯನ್ನು ಮುಟ್ಟೋದಕ್ಕೆ ಹೋಗಲ್ಲ. ವಿ ಕಾಲ್ ದಿಸ್ ಆ್ಯಸ್ ಮೆಮೊರಿ. ಇದನ್ನೇ ನಾವೇನಂತ ಕರಿತೀವಿ? ನಾವು ಯಾವತ್ತೋ ಬೆಂಕಿ ಹತ್ರ ಹೋಗಿ ಕ್ಯಾಂಡಲ್ ಹತ್ರ ಸುಟ್ಕೊಂಡಿರ್ತೀವಿ, ಇನ್ನೊಂದ್ಸಲ ಇನ್ಯಾವತ್ತೋ ಸ್ವಲ್ಪ ದಿನ ಬಿಟ್ಟು ಬೆಂಕಿನ ಮುಟ್ಟಕ್ಕೆ ಹೋಗಲ್ಲ. ಅದರ ಹತ್ರ ಯಾವತ್ತೋ ನಮ್ಗೆ ಆಗಿದ್ದ ಅನುಭವನ ಎಷ್ಟು ದಿನ ಆದರೂ ಅದನ್ನು ನಾವು ನೆನ್ಪಿಟ್ಕೊಂಡು ಮತ್ತೆ ಮುಟ್ಟಕ್ಕೆ ಹೋಗಲ್ಲ. ಅಂದರೆ ಅದನ್ನು ಏನಂತ ಕರಿತೀವಿ ನಾವು?
as we call this a memory. What we call as ಮೆಮೊರಿ, ನೆನಪು ಅಥವಾ ಜ್ಞಾಪನ ಶಕ್ತಿ ಅಥವಾ ಸ್ಮರಣ ಶಕ್ತಿ. ಗೊತ್ತಾಗ್ತಿದೆಯಾ? ನಮಗಿನ್ನೂ ಅದು ನಮ್ಮ ಮನಸ್ಸಿನಲ್ಲಿ ನೆನಪಿದೆ, ಸ್ಮರಣ ಶಕ್ತಿ ನಮಗೆ ಸ್ಮೃತಿನಲ್ಲಿದೆ ಅಥವಾ ಜ್ಞಾಪನಾ ಶಕ್ತಿ ಇದೆ ಅಂತೇಳಿ ಮೆಮೊರಿ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ಅಂದರೆ ಮೆಮೊರಿ ಪವರ್ ಆರ್ ರಿಟೆನ್ಷನ್, ಇದನ್ನ ಏನಂತ ಕರಿತೀವಿ? ಜ್ಞಾಪನಾ ಶಕ್ತಿ ಇಲ್ಲವೇ ಸ್ಮರಣ ಶಕ್ತಿ, ರಿಟೆನ್ಷನ್ ಅಂತ ಕರಿತೀವಿ. ಥಿಂಕ್ ವಾಟ್ ವುಡ್ ಹ್ಯೂಮನ್ ಬೀಯಿಂಗ್ಸ್ ಡೂ ಇಫ್ ದೇ ಹ್ಯಾಡ್ ನೋ ಮೆಮೊರಿ ಪವರ್. ಹಾಗಾದರೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋಗಿದ್ರೆ ಏನು ಮಾಡ್ತಿದ್ದ? ಈಗ ಅಲ್ಲಿ ಬೆಂಕಿನ ಮುಟ್ಟಿದ್ದೀವಿ, ಅಲ್ಲಿ ಅವಾಗ ಸುಟ್ಟು ಅವಾಗ ಮಾತ್ರ ಕೈ ತಕ್ಕೊಂಡ್ವಿ, ಇನ್ನದು ಮರ್ತೋಯ್ತು ಅಂದ್ಕೊಳ್ಳಿ, ಇನ್ನದು ನಮ್ಮ ನೆನಪಲ್ಲಿಲ್ಲ, ನಮ್ಮ ತಲೆಯಲ್ಲಿಲ್ಲ. ನೆನಪಿಲ್ಲದೆ ಈ ಸ್ಮರಣ ಶಕ್ತಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿ ಈ ನೆನಪಿನ ಶಕ್ತಿ, ಜ್ಞಾಪನಾ ಶಕ್ತಿ, ಸ್ಮರಣ ಶಕ್ತಿ ಅನ್ನೋದು ಇರಲಿಲ್ಲ ಅಂದಿದೆ, ಮೆಮೊರಿ ಅನ್ನೋದು ಇರಲಿಲ್ಲ ಅಂದಿದ್ರೆ ಮನುಷ್ಯ ಏನಾಗ್ತಿದ್ದ ಅಂತ ಕೇಳ್ತಿದ್ದಾರೆ. ತುಂಬ ಡೇಂಜರ್ ಅಲ್ವಾ? ಆಗ್ತಿತ್ತು. ದೇ ಮೈಟ್ ಹ್ಯಾವ್ ರಿಪೀಟೆಡ್ ದ ಮಿಸ್ಟೇಕ್ಸ್ ಅಗೈನ್ ಆ್ಯಂಡ್ ಅಗೈನ್. ನೋ, ಏನು ಮಾಡ್ತಿದ್ದ? ನೆನಪಿನ ಶಕ್ತಿ ಇಲ್ಲ ಅಂದಿದ್ರೆ ಮಾಡಿದ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡ್ತಾನೇ ಇರ್ತಿದ್ದ ಅಲ್ಲ? ಹಾಗೆ ಮಾಡ್ತಿದ್ದಿದ್ದು. ಅವನಿಗೆ ನೆನಪೇ ಇರ್ತಿರ್ಲಿಲ್ವಲ್ಲ, ಯಾವತ್ತೋ ಸುಟ್ಕೊಂಡಿದ್ದೋ, ಯಾವತ್ತೋ ಬಿಸಿಯಾಗಿದ್ದೋ ನೆನಪಿನಲ್ಲಿ ಇಲ್ಲ ಅಂದರೆ ಅವನ ತಲೆಯಲ್ಲಿ ಮತ್ತೇನು ಮಾಡ್ತಾನೆ? ಮತ್ತೆ ಬೆಂಕಿ ಮುಟ್ಟೋದು, ಮತ್ತೆ ಸುಟ್ಕೊಳ್ಳೋದು, ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಿದ್ದ. ಆ್ಯಂಡ್ ಹ್ಯೂಮನ್ಸ್ ಪ್ರೋಗ್ರೆಸ್ ಈಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಇದರಿಂದ ಮಾನವರ ಪ್ರಗತಿ ಸಾಧ್ಯನೇ ಆಗ್ತಿರಲಿಲ್ಲ. ಮನುಷ್ಯ ಹೆಚ್ಚು ಪ್ರಗತಿಯನ್ನು ಅವ್ನು ಡೆವಲಪ್ಪೇ ಆಗ್ತಿರಲಿಲ್ಲ. ಅವ್ನ ಪ್ರೋಗ್ರೆಸ್ಸು ಹಾಗೇ ಇರ್ತಾಯಿತ್ತು. ಅವನು ಯಾವುದೇ ರೀತಿ ಮುಂದುವರಿಯೋದಕ್ಕೆ, ಅವನು ಬುದ್ಧಿವಂತ ಆಗೋದಕ್ಕೆ ಯಾವ ವಿಧದಲ್ಲೂ ಆಗ್ತಾ ಇರಲಿಲ್ಲ, ಈ ರೀತಿ ನೆನಪಿರಲಿಲ್ಲ ಅಂದಿದ್ರೆ. ಆಯಿತಾ? ಸಿ ನೆಕ್ಸ್ಟ್, ಆ್ಯಸ್ ಮೆಮೊರಿ ಪವರ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಹಾಗಾಗಿ ಮನುಷ್ಯನ ಪ್ರಗತಿಗೆ ಈ ಜ್ಞಾಪನಾ ಶಕ್ತಿ ಅಥವಾ ಸ್ಮರಣ ಶಕ್ತಿ, ಮೆಮೊರಿ ಅನ್ನೋದು ಒಂದು ಸಮಾಜ ಮತ್ತು ಒಂದು ದೇಶದ ಪ್ರಗತಿಗೆ ಇರಲೇಬೇಕು. ಮನುಷ್ಯನಿಗೆ ತುಂಬ ಅವಶ್ಯಕ, ತುಂಬ ಪ್ರಮುಖವಾದ ಪಾತ್ರವನ್ನು ಈ ಮೆಮೊರಿ ಪವರ್ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈವನ್ ಫಾರ್ ಸೊಸೈಟಿ ಆರ್ ಫಾರ್ ಎ ಕಂಟ್ರಿ ಮೆಮೊರಿ ಪವರ್ ಈಸ್ ನೀಡೆಡ್ ಫಾರ್ ಇಟ್ಸ್ ಡೆವಲಪ್ಮೆಂಟ್, ಇಸಂಟ್ ಇಟ್? ಈ ಸ್ಮರಣ ಶಕ್ತಿ ಇಲ್ಲ ಅಂದಿದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಒಂದು ದೇಶದ ಪ್ರಗತಿಯಲ್ಲಿ ಸ್ಮರಣ ಶಕ್ತಿ ಬೇಕಿತ್ತು ಅಂದರೆ, ಈಗ ಒಬ್ಬ ಪ್ರಧಾನಿ ಇರ್ಬೋದು, ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ಅಥವಾ ನೀವೇ ಇರ್ಬೋದು, ನೀವು ಮಾಡಿದಂಥ ಕೆಲಸಗಳೆಲ್ಲವೂ ನೀವು ಮರ್ತೋಗ್ಬಿಟ್ರೆ ಮುಂದೆ ಏನು ಮಾಡಬೇಕು ಅನ್ನೋದೇ ನಿಮ್ಗೆ ಗೊತ್ತಿರಲ್ಲ ಅಲ್ವಾ? ಆ ಸ್ಮರಣ ಶಕ್ತಿ ಇರೋದ್ರಿಂದ ಏನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಉನ್ನತವಾಗಿ ಬೆಳಿಬೇಕು, ದೇಶದ ಅಭಿವೃದ್ಧಿಗೆ, ಪ್ರಗತಿಗೆ ಎಲ್ಲವನ್ನೂ ಕೆಲವೊಂದು ಕಾರ್ಯಗಳನ್ನ ಮಾಡಬೇಕು, ತಾನು ಬೆಳಿಬೇಕು ಅಂತಂದರೆ ಈ ಸ್ಮರಣ ಶಕ್ತಿ ಅನ್ನೋದು ತುಂಬ ಬೇಕೇ ಬೇಕು. ಎಸ್, ದೇರ್ ಶುಡ್ ಬಿ, ಇದು ಇರಲೇಬೇಕಾಗಿದೆ. ಮನುಷ್ಯನಿಗೆ ಸ್ಮರಣ ಶಕ್ತಿ ಎಂಬುದು ಇರಲೇಬೇಕಾಗಿದೆ. ದೆನ್ ವಾಟ್ ಸಾರ್ಟ್ ಆಫ್ ಮೆಮೊರಿ ಪವರ್ ಈಸ್ ನೀಡೆಡ್ ಫಾರ್ ಎ ಸೊಸೈಟಿ ಆ್ಯಂಡ್ ಫಾರ್ ಎ ಕಂಟ್ರಿ? ಹಾಗೇನು ಯಾವ ರೀತಿಯ ನೆನಪಿನ ಶಕ್ತಿ, ಯಾವುದು ಸಮಾಜಕ್ಕೆ ಮತ್ತು ದೇಶಕ್ಕೆ ಇರಬಹುದಾದಂಥ ಸ್ಮರಣ ಶಕ್ತಿ, ನಮ್ಮ ಸೊಸೈಟಿಗೆ ಮತ್ತು ನಮ್ಮ ದೇಶಕ್ಕೆ ಇರಬೇಕಾದಂತಹ ಸ್ಮರಣ ಶಕ್ತಿ ಹಾಗಾದರೆ ಏನು? ಹಾಗಾದ್ರೆ ನಾವು ಮಾಡಿದ್ದೆಲ್ಲವೂ ನೆನಪಿನಲ್ಲಿದ್ದರೂ ಕಷ್ಟ. ಮರವು ಅನ್ನೋದು ಇರಬೇಕು, ಲಾಸ್ ಆಫ್ ಮೆಮೊರಿ ಅಂತ ಕರೀತಾರಲ್ಲ, ಅದು ಸಹ ಇರಬೇಕು. ಮಾಡಿದ್ದೆಲ್ಲ ನೆನಪು ಇದ್ದರೆ ಅದರಿಂದನೂ ಎಫೆಕ್ಟ್ ಆಗುತ್ತೆ. ಆದರೆ ನೆನಪು ಸಹ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಹ್ಯೂಮನ್ ಲೈಫ್. ಫಾದರ್ ಆಫ್ ಹಿಸ್ಟ್ರಿ ಹೆರೋಡಾಟಸ್, ನಮ್ಮ ಇತಿಹಾಸದ ಪಿತಾಮಹ ಅಂತ ಹೆರೋಡಾಟಸ್ ಅವರನ್ನ ಕರೀತಾರೆ ಅಂತ. ಸಿ ಇಷ್ಟರಲ್ಲಿ ನೆಕ್ಸ್ಟ್ ಇತಿಹಾಸ, ಮೆಮೊರಿ ಯಾವುದಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ನಾನು ಡೈಲಿ ಆಗ್ತಕ್ಕಂಥ ವೀಡಿಯೋಸು ನೋಟಿಫಿಕೇಷನಲ್ಲಿ ಬರುತ್ತೆ. ಹಾಗಾಗಿ ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತೊಗೊಳ್ಳಿ. ವಾಟ್ ಈಸ್ ಹಿಸ್ಟ್ರಿ? ಹಿಸ್ಟ್ರಿ ಅಂದರೆ ಏನು? ಸಿಂಪಲಾಗಿ ಒಂದು ಲೈನಲ್ಲಿ ಬರೀಬೇಕು ಅಂದರೆ ಇಷ್ಟೇ ಬರೀ. ಹೌ ದ ಹಿಸ್ಟ್ರಿ ಪ್ಲೇ ಇಂಪಾರ್ಟೆಂಟ್ ರೋಲ್ ಆಫ್ ಹ್ಯೂಮನ್ ಜರ್ನಿ.
ಇತಿಹಾಸ ಅನ್ನೋದು ಮನುಷ್ಯನ ಜರ್ನಿಯಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ರೋಲನ್ನು ಮಾಡುತ್ತೆ ಅಂದರೆ ಈ ಲೈನಲ್ಲಿ ಸಿಗುತ್ತೆ. ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ಟೆಲ್ಸ್ ಅಬೌಟ್ ದ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್, ಇಷ್ಟು ಬರೀರಿ. ಆ್ಯಂಡ್ ವೈ ವಿ ನೋ ಅಬೌಟ್ ದ ಹಿಸ್ಟ್ರಿ, ನಾವು ಹಿಸ್ಟ್ರಿಯನ್ನು ಯಾಕೆ ತಿಳ್ಕೊಳ್ಬೇಕು. ಇಲ್ಲಿ ನೋಡಿ, ಎಕ್ಸ್ಪ್ಲೋರಿಂಗ್ ದ ಹಿಸ್ಟೋರಿಕಲ್ ಇನ್ಸಿಡೆಂಟ್ ಆ್ಯಕ್ಯುರಸಿ, ಯಾಕೆ ತಿಳ್ಕೊಳ್ಬೇಕು ಅಂತ. ಯಾಕೆ ತಿಳ್ಕೊಳ್ಬೇಕು ಅಂದರೆ ವೈ ವಿ, ಇಲ್ಲಿ ಬರುತ್ತೆ ಆನ್ಸರ್ ಅದಕ್ಕೆ. ವೈ ವಿ ನೋ ಆರ್ ನೀಡ್ ಹಿಸ್ಟ್ರಿ ಅನ್ನೋದಕ್ಕೆ ಇಲ್ಲಿಂದ ಬರುತ್ತೆ. ಅಂದರೆ ಆನ್ಸರ್ ಇಲ್ಲಿಂದ ಬರಲ್ಲ, ಯಾಕೆ ತಿಳ್ಕೊಳ್ಬೇಕು ಅನ್ನೋದಕ್ಕೆ ಇದು ಆನ್ಸರ್. ಬಿಕಾಸ್ ದೇ ಮೈಟ್ ಹ್ಯಾವ್ ರಿಪೀಟೆಡ್ ಆ್ಯಂಡ್ ದ ಹ್ಯೂಮನ್ ಪ್ರೋಗ್ರೆಸ್, ಬಿಕಾಸ್ ಆಫ್ ದ ಹ್ಯೂಮನ್ ಪ್ರೋಗ್ರೆಸ್ಗೆ, ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಹಿಸ್ಟ್ರಿ ಯಾಕೆ ತಿಳ್ಕೊಳ್ಬೇಕು ಅಂದರೆ ಮನುಷ್ಯನ ಬೆಳವಣಿಗೆಗೆ, ಪ್ರಗತಿಗೆ. ಈ ಒಂದು ಪ್ಯಾರಾದಲ್ಲಿ ಸಿಗುತ್ತೆ, ಇದನ್ನು ಮಾಡಿ. What are the main role of ಕ್ರಿಯೇಟಿಂಗ್ ಹಿಸ್ಟ್ರಿ? ಒಂದು ಹಿಸ್ಟ್ರಿಯನ್ನು ನಿರ್ಮಿಸಬೇಕು ಅಂದರೆ ಅದಕ್ಕೆ ಇಂಪಾರ್ಟೆಂಟ್ ರೋಲ್ ಏನು ಅಂತ ಇದರಲ್ಲಿ. ಕ್ರಿಯೇಟ್ ಮಾಡಬೇಕು, ನಾವು ಹಿಸ್ಟ್ರಿಯನ್ನು ಬರೀಬೇಕು ಅಥವಾ ಕ್ರಿಯೇಟ್ ಮಾಡಬೇಕು. ಏನು ಇಂಪಾರ್ಟೆಂಟ್ ರೋಲು? ವೆನ್ ದ ಇನ್ಸಿಡೆಂಟ್ ಪ್ಲೇಸ್, ವೇರ್ ಆ್ಯಂಡ್ ಹೂಮ್, ಇದಿಷ್ಟು ಶುಡ್ ಬಿ ಕ್ಲಿಯರ್, ಇಷ್ಟು ಇರಬೇಕು. ಓಕೆನಾ? ಸೊ ನೆಕ್ಸ್ಟ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೋರಿ ಆ್ಯಂಡ್ ಹಿಸ್ಟ್ರಿ? ಇವೆರಡಕ್ಕೂ ವ್ಯತ್ಯಾಸ ಇಲ್ಲೇ ಕೊಟ್ಟಿದ್ದಾರೆ, ಇದನ್ನು ಬರೀರಿ. ಆ್ಯಂಡ್ ವಾಟ್ ಈಸ್ ಮೆಮೊರಿ? ಮೆಮೊರಿ ಅಂದರೆ ಏನು? ಆ್ಯಂಡ್ ವಾಟ್ ಈಸ್ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಅಂದರೆ ಏನು? ಆ್ಯಂಡ್ ಮೆಮೊರಿ ಅಂದರೆ ಏನು? ಇಷ್ಟು ಬರೀರಿ. ಹೂ ಇಸ್ ದ ಫಾದರ್ ಆಫ್ ಹಿಸ್ಟ್ರಿ? ಹಿಸ್ಟ್ರಿ ಫಾದರ್ ಯಾರು? ಇದಿಷ್ಟು ಇರುತ್ತೆ ಫಾರ್ಮಲ್ ಕ್ವೆಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. 1 or 2 ಟೈಮ್ ಆಡಿಯೋನ ಕೇಳಿ ನೀವೇ ಹೋಮ್ವರ್ಕ್ ಕ್ವೆಶನ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.